ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಸಂಕ್ರಾಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಬೆಂಗಳೂರಲ್ಲಿ ನೆಲೆಸಿರ್ತಕ್ಕಂಥವ್ರಿಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಏನು ಅಂತ ಸುಮಾರು 5-6 ವರ್ಷದಿಂದ ನಾವು ನಮ್ಮ ಕ್ಷೇತ್ರದಲ್ಲಿ ಬಹಳ ಅದ್ದೂರಿಯಾಗಿ ಅಂತ ಹೇಳ್ಬೋದು ಸುಮಾರು 4-5 ವರ್ಷದಿಂದ ಮಾಡ್ತಾ ಇದ್ವಿ ಸತತವಾಗಿ. ಪ್ರತಿದಿನ 27-28 ಕಾರ್ಯಕ್ರಮಗಳು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಗೋಪೂಜೆ ಮಾಡುವಂಥದ್ದು, ಅದೇ ರೀತಿ ಕಡಲೆಕಾಯಿ, ಗೆಣಸು ಮತ್ತು ಭತ್ತ ರಾಗಿನ ಗೋಪುರ ಕಟ್ಬಿಟ್ಟು ಹಸುಗಳಿಗೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಕೊಂಬುಗಳಿಗೆ ಬಣ್ಣ ಬಟ್ಟೆ ಕೂಡ ಹೊಲಿಸ್ತಾ ಇದ್ರು ಬೆನ್ನ ಮೇಲೆ ಹಾಕೋದಕ್ಕೆ. ಮತ್ತು ಈ ಸಂದರ್ಭದಲ್ಲಿ ಎಳ್ಳು ಬೆಲ್ಲ ಹಂಚೋದು ಕೂಡ ಬಹಳ ಸಹಜ. ಅದಕ್ಕೆ ಈ ಬಾರಿ ಕೂಡ ನಾವು ನಮ್ಮ ಬ್ಲ್ಯಾಕ್ ಅಧ್ಯಕ್ಷರು, ಮಾಜಿ ಪಾಲಿಕೆ ಸದಸ್ಯರು ಮತ್ತು ಇನ್ನಿತರ ನಮ್ಮ ಪಕ್ಷದ ಎಲ್ಲ ಮುಖಂಡರ ಸಹಕಾರದಿಂದ ಮತ್ತು ಸಾರ್ವಜನಿಕರ ಸಹಕಾರದಿಂದ ಈ ಬಾರಿ ಕೂಡ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ಬಾರಿ ನಾವು ಪ್ರಾರಂಭ ಮಾಡಿದ್ದು ಸುದ್ಗುಂಡ್ಪಾಳ್ಯ ವಾರ್ಡಲ್ಲಿ ಸುಮಾರು 32 ಹಸುಗಳಿಗೆ ಅಲ್ಲಿ ಗೋಪೂಜೆ ಮಾಡಿ ಇಡೀ ವಾರ್ಡಲ್ಲಿ ಮೆರವಣಿಗೆ ಮಾಡಿ ಸುಮಾರು 2000ಕ್ಕಿಂತಲೂ ಹೆಚ್ಚು ಮಹಿಳೆಯರು ದೀಪಗಳನ್ನು ಹೊತ್ತು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದು ಭಾಳ ವಿಶೇಷವಾಗಿತ್ತು. ಅದೇ ರೀತಿ ಅಲ್ಲೇ ಭವಾನಿ ನಗರದಲ್ಲಿ ಶ್ರೀನಾಥ್ ಮತ್ತು ಕವಿತಾ ಶ್ರೀನಾಥ್ ಅವರು ಪೌರ ಕಾರ್ಮಿಕರಿಗೆ ಸೀರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ನಮ್ಮ ಗುಂತೋಪು ಅಲ್ಲಿ ತಮಿಳ್ನವರೇ ಹೆಚ್ಚಾಗಿದ್ದಾರೆ, ಅಲ್ಲೂ ಕೂಡ ಕಾರ್ಯಕ್ರಮ ಆಯಿತು ತಾವರೆಕೆರೆಯಲ್ಲಿ. ಅದಾದಮೇಲೆ ನಮ್ಮ VP ರೋಡು ಮೋಸಿ ಅಂಡ್ ಟೀಮು ನಮ್ಮ ಮಡಿವಾಳದಲ್ಲಿ ನಮ್ಮ ಮಂಜುನಾಥ್ ರೆಡ್ಡಿಯವರ ನೇತೃತ್ವದಲ್ಲಿ ಅಲ್ಲಿ ಈಶ್ವರ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನದ ಮುಂದೆ ಅಲ್ಲಿ ಮಹಿಳೆಯರೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಮತ್ತು ಅಲ್ಲಿ ಪ್ರೈಸಸ್ಸು ಇದೆಲ್ಲ ಕೂಡ ಕೊಡುವಂಥದ್ದು ಕಾರ್ಯಕ್ರಮ. ಮತ್ತು ಅದಾದಮೇಲೆ ಕೋರಮಂಗಲದಲ್ಲಿ ಅತಿ ಹೆಚ್ಚು ಜನ ಸೇರಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿತ್ತು. ಸುಮಾರು ಹತ್ತತ್ರ ಈ ಗೆಣಸು, ಅವರೆಕಾಯಿ, ಭತ್ತ, ರಾಗಿನೇ ಒಂದು 100 ಮೂಟೆಗಿಂತಲೂ ಹೆಚ್ಚು ಅಲ್ಲಿ ರಾಶಿ ಹಾಕಿದರು. ಬಂದಂಥವ್ರಿಗೆಲ್ಲ ಅದನ್ನೆಲ್ಲ ಕೂಡ ಉಚಿತವಾಗಿ ಕೊಟ್ಟರು. ಅಲ್ಲೂ ಕೂಡ ಗೋಪೂಜೆ ಇತ್ತು. ಅದಾದಮೇಲೆ ಈಜಿಪುರದಲ್ಲಿ ಗೋಪೂಜೆ ಮಾಡೋದ್ರ ಮುಖಾಂತರ ಕಬ್ಬು, ಬೆಲ್ಲ ಮತ್ತು ಎಳ್ಳು ಎಲ್ಲ ಕೊಡೋದ್ರ ಮುಖಾಂತರ ಜಗಸಂದ್ರ ವಾರ್ಡು ವೆಂಕಟಾಪುರದಲ್ಲಿ ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು ರಂಗೋಲಿ ಮತ್ತು ಬೇರೆ ಬೇರೆ ಆಟಗಳಲ್ಲಿ ಭಾಗವಹಿಸಿ ಬಂದಂಥವ್ರಿಗೆ ಅಲ್ಲೂ ಕೂಡ ಅನೇಕ ಕಾಂಪಿಟೇಷನ್ಸ್ ಇತ್ತು. ಗೆದ್ದಂಥವ್ರಿಗೆ ಪ್ರೈಸಸ್ ಕೊಡೋದು. ಮತ್ತು ಈ ಆಡುಗೋಡಿ ವಾರ್ಡು 8ನೇ ಬ್ಲ್ಯಾಕಲ್ಲಿ ಇಲ್ಲಿ ಹೆಚ್ಚು ಅಲ್ಲಿ ಎಕ್ಸ್ಟೆನ್ಷನ್ ಜನ ಜಾಸ್ತಿ ಸೇರ್ತಾರೆ. ಈ ವಯಸ್ಸಲ್ಲಿ ನಾವು ರಾಜೇಂದ್ರ ನಗರದವರು ಕೂಡ ಅಲ್ಲೇ ಬಂದಿದ್ದರು. ಅಲ್ಲೂ ಕೂಡ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಲೋಕಲ್ 7ನೇ ಬಡಾವಳಿ 8ನೇ ಬಡಾವಳಿ ಇರ್ತಕ್ಕಂಥ ಉತ್ತರ ಭಾರತದವರು ಹೆಚ್ಚಾಗಿದ್ದಾರೆ. ಅವರೆಲ್ಲ ಕೂಡ ಬಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವರೇ ಕೊಟ್ಟರು. ಮತ್ತು ರಂಗೋಲಿ ಕಾಂಪಿಟೇಷನ್ಸು ಇದಕ್ಕೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಳ ಆ ಭಾಗದಲ್ಲಿ ಸೇರಿದರೆ ಅಂತ ತಪ್ಪಾಗಲಾರ್ದು. ಲಕ್ಸಂದ್ರ ವಾರ್ಡಲ್ಲಿ ಅಲ್ಲಿ ಈ ಸಲ ನಾವು ನಮ್ಮ ಪೌರ ಕಾರ್ಮಿಕರೇ ಹೆಚ್ಚಾಗಿರ್ತಕ್ಕಂಥ ನಮ್ಮ ಚಂದ್ರಪ್ಪ ನಗರದಲ್ಲಿ ಮಾಡಿದರು. ಅಲ್ಲೂ ಕೂಡ ಪ್ರೈಸಸ್ಸು, ರಂಗೋಲಿ ಕಾಂಪಿಟೇಷನ್ನು, ಮಕ್ಕಳಿಗೆ ಶೂಟಿಂಗ್ ಸ್ಪರ್ಧೆ ಮತ್ತು ಗೋಣಿಚೀಲದಲ್ಲಿ ಓಡುವಂಥದ್ದು, ಮಕ್ಕಳಿಗೆ ಬೇರೆ ಬೇರೆ ಸ್ಪೋರ್ಟ್ಸು ಎಲ್ಲ ಭಾಳ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನ ಕೂಡ ಭಾಳ ಉತ್ಸಾಹದಿಂದ ಎಲ್ಲ ಕೂಡ ಪಾಲ್ಗೊಂಡಿದ್ದರು. ಮತ್ತು ಈ ಸಂದರ್ಭದಲ್ಲಿ ನಾವು ನಮ್ಮ ಇಬ್ಬರು ಬ್ಲ್ಯಾಕ್ ಅಧ್ಯಕ್ಷರುಗಳು, ನಮ್ಮ ಆನಂದ್ ಅವರು ಮತ್ತು ನಮ್ಮ ಗೋವರ್ಧನ್ ಅವರು ಮತ್ತು ಮಾಜಿ ಪಾಲಿಕೆ ಸದಸ್ಯರುಗಳಾದ ಮಂಜುನಾಥ್ ರೆಡ್ಡಿ ಅವರು, GNR ಬಾಬೂರವರು ಮತ್ತು BTM 2 ಕಡೆ, ಒಂದು GD ಮರ ಸ್ಲಮ್ಮಲ್ಲಿ, ಇನ್ನೊಂದು NS ಪಾಳ್ಯದಲ್ಲಿ ಹಳೆ ಗ್ರಾಮ, ಅಲ್ಲೂ ಕೂಡ ಭಾಳ ಉತ್ಸಾಹದಿಂದ ಜನ ಎಲ್ಲ ರಂಗೋಲಿ ಹಾಕೋದ್ರ ಮುಖಾಂತರ ಅಲ್ಲೂ ಕೂಡ ಪಾಲ್ಗೊಂಡಿದ್ದರು. ಮತ್ತು ಈ ಕಡೆ ನಮ್ಮ ಮುನ್ರಾಜು ಎಕ್ಸ್ ಕಾರ್ಪೊರೇಟ್ರು, ಅದೇ ರೀತಿ ಈ ಕಡೆ ಮೋಹನ್ ಅವರು, ಮುರುಗೇಶ್ ಅವರು, ಸಂಪತ್ ಅವರು, ಮಂಜುಳಾ ಸಂಪತ್ ಅವರು, ಒಟ್ಟಾರೆಯಾಗಿ ಸಹಸ್ರಾರು ಜನ ಈ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಾಗವಹಿಸಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದರು.